ಈದ್ ಮಿಲಾದ್ ದಿನ ಈ ಮೆರವಣಿಗೆ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಹೊಸದಾಗಿ ಇದನ್ನು ಪ್ರಾರಂಭ ಮಾಡಿದ್ರು. ಮಾಡಿದ್ರೆ ಮಾಡಲಿ ಅಂದರೆ ಪ್ಯಾಲೆಸ್ತೈನ್ ಧ್ವಜ ಹಿಡ್ಕೊಂಡು ಪ್ಯಾಲೆಸ್ತೈನಕ್ಕೆ ಕಳಿಸ್ಬೇಕು. ಅವ್ರು ಹೋಗ್ಬೇಕಲ್ಲ ಪ್ಯಾಲೆಸ್ತೈನಕ್ಕೆ. ಇಲ್ಲಿ ಯಾಕೆ ಇರ್ತಾರೋ ನನಗೆ ಗೊತ್ತಿಲ್ಲ. ಈ ಸರ್ಕಾರ ಬಂದಾಗ ಇವ್ರದ್ದಿಷ್ಟು ಇರುದ. ಯಾವಾಗ ಈ ಸರ್ಕಾರ ಬರ್ತದ ಇವ್ರದ್ದು ಉದ್ದಟತನ. ಇದು ಏನು ಉದ್ದಟತನ ಬಿಟ್ಟರೆ ಬೇರೆ ಏನೂ ಅಲ್ಲ. ಯಾವ ದೇಶದೊಳಗೆ ನಾವು ಇರ್ತೀವಿ, ಯಾವ ದೇಶದ ಅನ್ನ ತಿಂತೀವಿ, ಯಾವ ದೇಶದ ನೀರು ಕುಡಿತೀವಿ, ಯಾವ ದೇಶದ ಹವಾ ತಗೊಂಡು ನಾವು ಬದುಕ್ತೀವಿ, ಆ ದೇಶದ ಅಭಿಮಾನ ಅನ್ನೋದನ್ನು ಮರ್ತು ಬಿಟ್ಟಾರವರು. ಮತ್ತು ಅವರು ಏನು ದೇಶ ಆಳ್ಕೊತ ಬಂದರು ಸ್ವತಂತ್ರ ಸಿಕ್ಕ ಮೇಲೆ ಅವ್ರಿಗೇನು ಕಲಿಸ್ಬೇಕಾಗಿತ್ತು ಸರಿಯಾಗಿ ಕಲಿಸ್ಲಿಲ್ಲ. ಅವ್ರನ್ನ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ತುಷ್ಟೀಕರಣ ನೀತಿ ಅನುಸರಿಸಿದ್ರಿಂದ ಈ ಮಟ್ಟಕ್ಕೆ ಅವರು ಬೆಳೆದಾರ. ಇದನ್ನು ಉಗ್ರವಾಗಿ ನಾನು ಖಂಡಿಸ್ತೇನೆ. ನಾನು ಸಂಬಂಧಪಟ್ಟವ್ರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿದೆ. ಯಾರ ಜೋಡಿ ಅಂತ ಹೆಸರು ಹೇಳೋದಿಲ್ಲ. ಅವರು ಕೂಡ ಅಸಹಾಯಕರದಾರ. ಅದಕ್ಕೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ, ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು. ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು. ಅವ್ರನ್ನ ಈ ದೇಶದ್ರೋಹದ ಕಾನೂನಿನಡಿ ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇನ್ನೊಂದು ಸಾರಿ ಇಂಥ ಉದ್ದಟತನ ಮಾಡಿದ್ರೆ ಜನನ ದಂಗೆ ಹೇಳ್ಬೇಕು. ಆ ಪರಿಸ್ಥಿತಿಗೆ ಅವರು ಅವ್ರನ್ನ ಈಗಲಿಂದನ ತಯಾರು ಮಾಡೋದು ಇಂಥದಕ್ಕೆ. ಒಳ್ಳೆಯ ವಿದ್ಯೆ, ಒಳ್ಳೆಯ ಬುದ್ಧಿ, ದೇಶ ಪ್ರೇಮ, ಒಳ್ಳೆಯ ವ್ಯವಸ್ಥೆ ಕಲಿಸೋದಿಲ್ಲ ಅವರು ಆ ಹುಡುಗರಿಗೆ. ಇಂಥವು ಕಲಿಸಿ ಪಾಕಿಸ್ತಾನ ಹಾಳಾಯಿತು, ಆಮೇಲೆ ಅಫ್ಘಾನಿಸ್ತಾನ ಹಾಳಾಯಿತು. ಈಗ ಒಳ್ಳೆ ರೀತಿಯಿಂದ ಆಡಳಿತ ಮಾಡ್ತಿದ್ದಂಥ ಬಾಂಗ್ಲಾದೇಶನೂ ಕೂಡ ಇಂಥ ಜನ ಅದನ್ನು ಹಾಳು ಮಾಡಿ ಜಗತ್ತಿನ ತುಂಬ ಅಸ್ಥಿರತೆ, ಈ ಉಗ್ರವಾದ ಇಂಥ ಬೀಜ ಬಿತ್ಕೊಂತ ಹೊಂಟಾರವರು. ಇದನ್ನ ಪ್ರಧಾನಮಂತ್ರಿಗಳು ಯಾವ ರೀತಿ ತಡೀತಾರ ಅನ್ನುವಂಥದ್ದು ಮಹತ್ವದ್ದು. ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ತಿದ್ದೀರಿ ನೀವೆಲ್ಲ ಪತ್ರಿಕೆಯಲ್ಲಿ. ವಕ್ಫ್ ಬೋರ್ಡ್ನಾಗ ಎಷ್ಟು ಆಸ್ತಿ ಮಾಡಿ ಇಟ್ಕೊಂಡಾರ. ಇದು ವಕ್ಫ್ ಬೋರ್ಡ್, ಇದು ವಕ್ತ ಆಸ್ತಿ ಅಂತ ಅವ್ರು ಬಾಯಲ್ಲಿ ಹೇಳಿದ್ರೆ ಸಾಕಂತದ್ದು. ಅವರು ವಕ್ಫ್ ಆಸ್ತಿನ ಅಂತದ್ದು. ಯಾರು ಅದಕ್ಕೆ ರೆಕಾರ್ಡ್ ಕೊಡೋದು ಬೇಡ, ಏನು ಬೇಡ. ಡಿಫೆನ್ಸು ಮತ್ತು ರೈಲ್ವೆ ನಂತರ ಮೂರನೇ ಆಸ್ತಿನ ಅವ್ರದ್ದು 9 ಲಕ್ಷಕ್ಕಿಂತ ಹೆಚ್ಚು ಎಕರೆ ಜಮೀನನ್ನು ಮಾಡ್ಕೊಂಡು ಕುಂತಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಾನೂನು ತಂದು ಆ ಜಮೀನನ್ನು ಯಾವ ರೀತಿ ದೇಶದ ಒಳಿತಿಗಾಗಿ ಉಪಯೋಗ ಮಾಡಬೇಕು ಪ್ರಧಾನಮಂತ್ರಿಗಳ ಕೆಲಸ ಮಾಡೋದಕ್ಕೆ ಮುಂದಾಗ್ಯಾರ. ಅವರಿಗೆ ನಾವು ಧನ್ಯವಾದನೂ ಹೇಳ್ತೀವಿ, ಸ್ವಾಗತವನ್ನು ಮಾಡ್ತೀವಿ. ಅಂತಂದ್ರೆ ಅದನ್ನು ನೋಡೋಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಅವರು ಬಲ್ದ್ಬಿಟ್ಟಾರ ಅವರು. ಈ ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಇಲ್ಲೇ ನಮ್ಗೆ ಏನು ಮಾಡ್ತಾರ ಅನ್ನುವಂಥದ್ದು ಅವ್ರ ಮನೋಭಾವ. ಇದೇ ಗೌರ್ಮೆಂಟ್ ಕಾಯಂ ಇರುವುದಿಲ್ಲ, ಅದನ್ನು ತಿಳ್ಕೊಂಡಿಲ್ಲ ಅವರು. ಇದಕ್ಕೂ ಕೂಡ ಕಡಿವಾಣ ಹಾಕುವಂಥ ಒಂದು ಕಾಲ ಬರ್ತದೆ. ನಿಶ್ಚಿತವಾಗಿ ಕಡಿವಾಣ ಹಾಕ್ತೀವಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಅದು ಕೂಡ ತಪ್ಪಲ್ಲ. ಯಾರಿಗಿದು ಒಕ್ಕೂಟ ವ್ಯವಸ್ಥೆ, ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು. ಅನೇಕ ದೇಶಗಳು ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ವೀಸಾ ಇಲ್ದ ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿ ಬರ್ತೀವಿ. ಮೊದಲು ನೇಪಾಳ ಒಂದೇ ಇತ್ತಂಗೆ. ಈಗ ಅನೇಕ ದೇಶಗಳು ಕೂಡ ವೀಸಾ ಎಕ್ಸಂಪ್ಷನ್ ಮಾಡ್ಯಾರ. ನಿಮ್ಗೆ ಗೊತ್ತಿರ್ಬೋದು. ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ವೀಸಾ ಬೇಕಾಗಂಗಿಲ್ಲ. ಮತ್ತು ನಮ್ಮ ಪಕ್ಕದ ರಾಜ್ಯದ MLA ಮುದೋಳಕ್ಕೆ ಆಮಂತ್ರಣ ಕೊಟ್ಟಿದ್ದರು, ಇಲ್ಲೇ ಬರಾಕತ್ತಿದ್ದ. ಅವನ್ನ ವಿಧಿಸಿದ್ದು ತಪ್ಪದು, ಖಂಡನ ಮಾಡ್ತೀನಿ ನಾನು. ಈ ಥರದ ಯಾವುದೇ ರೀತಿಯ ನಿರ್ಣಯಗಳನ್ನು ಕೂಡ ನಾವು ಖಂಡಿಸ್ತೇವೆ. ಅಲ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರದ ಮೇಲೆ ಡಿಪೆಂಡ್ ಆಕ್ಕವು. ಹೌದಲ್ಲ, ಸರ್ಕಾರದ ಮೇಲೆ ಡಿಪೆಂಡ್ ಆಕ್ಕವು. ಅವ್ರದ್ದೊಂದು ಕಾಲ, ಈಗ ಮತ್ತೆ ಕಾಲ ಬದಲಾಗ್ತಿರ್ತಾವೆ. ಅದು ರಾಜಾ ಸಿಂಗನ್ ಮತ್ತೆ ಮೆರವಣಿಗೆಯಿಂದ ಕರೆಸುವಂಥ ಕಾಲನೂ ಬರ್ತದೆ, ಬರಲ್ವಾ? ಧನ್ಯವಾದ ಎಲ್ಲರಿಗೂ.